ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ತಾಂಡವನ ಮುಖವಾಡ ಎಲ್ಲರ ಮುಂದೆ ಕಳಚಿ ಬೀಳುತ್ತೆ. ಹಾಗೆ ಭಾಗ್ಯ ಕೂಡ ತಾಂಡವನ ಮುಖವಾಡವನ್ನು ಕಳಚಿ ಬೀಳಿಸುತ್ತೇನೆ ತಾಂಡವರೇ, ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಇಲ್ಲಿಯವರೆಗೆ ನನಗೆ ನೀವು ಕೊಟ್ಟಂಥ ಚಿತ್ರಹಿಂಸೆಯನ್ನು ತಡ್ಕೊಂಡೇ ಬಂದಿದ್ದೀನಿ. ನೀವು ನನ್ನ ಮದುವೆಯಾಗಿದ್ದರಿಂದ ನಾನು ನನ್ನ ಮಕ್ಕಳ ನೋಡಿಕೊಂಡು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇನೆ ಅಂತ ತಾಂಡವ್ಗೆ ಹೇಳ್ತಾಳೆ. ಇಡೀ ತಾಂಡವನ ಮುಖವಾಡ ಎಲ್ಲರ ಬಾಯಲಾಗತ್ತೆ. ಆ ಸಮಯ ಬಂದೇ ಬಿಡತ್ತೆ. ನೀವು ನನ್ನ ಕುತ್ತಿಗೆ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಿ. ಸುಮ್ಮನೆ ಅಲ್ಲ. ಬನ್ನಿ ತಾಂಡವರೇ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಬಿಟ್ಟು ನನಗೆ ಚಿತ್ರಹಿಂಸೆ ಕೊಟ್ಟು ನರಕ ತೋರಿಸ್ಬೇಕು ಅಂತಾನೆ ಯೋಚನೆ ಮಾಡಿದ್ರಿ ಅಲ್ವಾ? ಎಲ್ಲ ನನಗೆ ಗೊತ್ತಿದೆ ತಾಂಡವರೇ ಅಂತ ಭಾಗ್ಯ ಹೇಳ್ತಾಳೆ. ಏ ಎಮ್ಮೆ, ಬಾಯಿ ಮುಚ್ಚು. ನೀನೇನು ಹೇಳೋದು? ನಾನು ಎಲ್ಲ ವಿಷಯಗಳನ್ನು ಹೇಳ್ತೀನಿ. ಹೌದು ಕಣೆ, ಈಗ ಏನು ಮಾಡ್ತೀಯಾ? ನಿನ್ನನ್ನು ಮದುವೆ ಆಗೋಕ್ಕೆ ಅಂತ ನಾನು ಬಂದಿದ್ದು. ನಾನು ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತಲ್ಲ, ಅಥವಾ ನೀನು ಒಳ್ಳೆ ಸುಂದರಿ ಅಂತಲ್ಲ. ನಿನ್ನ ಜೊತೆ ತಾಳಿ ಕಟ್ಟಬೇಕು, ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ಏನಲ್ಲ ಕಣೆ ಬಂದಿರೋದು ನಾನು. ಎಮ್ಮೆ, ಏನಂತ ಅಂದ್ಕೊಂಡಿದ್ಯಾ? ನಿನಗೆ ತಾಳಿ ಕಟ್ಟಿಬಿಟ್ಟು ನಿನ್ನ ಜೀವನ ಹಾಳು ಮಾಡಬೇಕು, ಹಾಗೆ ನಿನಗೆ ಚಿತ್ರಹಿಂಸೆ ಕೊಡಬೇಕು. ನಾನು ಕೊಡೋ ಚಿತ್ರಹಿಂಸೆಯಿಂದ ನೀನು ನರಳಿ ನರಳಿ ವಿಲ ವಿಲ ಅಂತ ಒದ್ದಾಡಿ ಸಾಯಬೇಕು ಅಂತಾನೆ ನಾನು ನಿನ್ನ ಮದುವೆ ಆಗೋಕ್ಕೆ ಬಂದಿದ್ದೀನಿ ಕಣೆ. ಹಾಗೆ ಇದನ್ನೆಲ್ಲ ಕೇಳಿದಂತಹ ತನ್ವಿ ತುಂಬ ಕೋಪಗೊಳ್ತಾಳೆ. ತುಂಬ ಶಾಕ್ ಆಗುತ್ತೆ ತನ್ವಿಯೂ ಕೂಡ. ತನ್ವಿ ಹೇಳ್ತಾಳೆ ತಾಂಡವ್ಗೆ, ನಿನ್ನಂಥ ಅಪ್ಪ ಇರೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಿಜವಾಗ್ಲೂ ನೀವು ಬದಲಾಗಿದ್ದೀರಾ ಅಂತ ನಂಬಿದ್ದೆ ಪಪ್ಪ. ನಮ್ಮನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀರಾ ಅಂತ ನಂಬಿದ್ದೆ. ಆದರೆ ನಾನು ಮೋಸ ಹೋಗ್ಬಿಟ್ಟೆ ಪಪ್ಪ. ಸುನಂದ್ ಅಜ್ಜಿ, ನಾನು, ತಾತ ಎಷ್ಟು ನಂಬಿದ್ವಿ ನಿಮ್ಮನ್ನ. ನೀವು ಈ ಥರ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪಪ್ಪ. ನಿಮ್ಮಂಥ ತಂದೆ ಯಾರಿಗೂ ಬೇಡ, ಯಾವ ಮಗಳಿಗೂ ಬೇಡ. ನಿಮ್ಮ ಮುಖವಾಡ ನೋಡೋಕ್ಕೆ ನನಗೆ ಇವಾಗ ಗೊತ್ತಾಗ್ತಿದೆ. ನಿಮ್ಮ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ ಅಂತ ತಾಂಡವ್ಗೆ ತನ್ವಿ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ತನ್ವಿ ಮಗಳೇ, ನೋಡಪ್ಪ ಇವ್ರ ಮಾತು ಯಾರ ಮಾತನ್ನು ಕೇಳಬೇಡ. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ತನ್ವಿ ಅಂತ ತಾಂಡವು ತನ್ವಿಗೆ ಕನ್ವಿನ್ಸ್ ಮಾಡ್ತಿರ್ತಾನೆ. ಆಗ ತನ್ವಿ ತಡ್ಕೊಳಕ್ಕಾಗ್ದೇನೆ, ಸಾಕು ಮುಚ್ಚು ಬಾಯಿ. ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ನನ್ನ ಮಗಳು ಅಂತ ಕರೆದೆ ಅಂದರೆ ನಿನ್ನ ನಾಳೆ ಕಿತ್ತಾಕ್ಬಿಡ್ತೀನಿ. ಇನ್ಯಾವತ್ತೂ ನಿನಗೆ ನನಗೆ ಮುಖ ತೋರಿಸ್ಬೇಡ. ನಾನು ನಿನ್ನ ಅಪ್ಪ ಮಗಳು ಅನ್ನೋ ಸಂಬಂಧ ಇವತ್ತಿಗೆ ಕೊನೆಯಾಯಿತು ಅಂತ ತನ್ವಿ ಕೋಪದಿಂದ ಜೋರಾಗಿ ಎಲ್ರಿಗೂ ಕೇಳೋ ಥರ ತಾಂಡವನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಜೋರಾಗಿ ಹೇಳ್ತಾಳೆ. ಅದಾದಮೇಲೆ ತಾನ್ವಿಗೆ ಕೋಪ ತಡೆಯೋಕ್ಕಾಗ್ದೇ ತಾಂಡವ್ ಕೆನ್ನೆಗೆ ರಪ್ನೆ ಹೊಡಿತಾಳೆ. ಅದನ್ನು ನೋಡಿದಂತಹ ಭಾಗ್ಯ, ಕುಸುಮ, ಸುನಂದ, ಧರ್ಮ, ಕಾಮತ್ ಎಲ್ಲರಿಗೂ ಶಾಕ್ ಆಗತ್ತೆ. ಅವಳೇ ನೋಡ್ತಾ ನಿಂತ್ಕೊಬಿಡ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಬಂಗಾರಿ ಈ ರೀತಿ ಮಾಡಬಾರ್ದು. ಸಮಾಧಾನ ಮಾಡ್ತಾಳೆ. ಅವರು ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ನಮಗೂ ಅವರಿಗೂ ಏನು ವ್ಯತ್ಯಾಸ ಹೇಳು ಬಂಗಾರಿ? ಆ ತಪ್ಪು ನೀನು ಮಾಡಬೇಡ ಕಣಪ್ಪ ಅಂತ ಹೇಳಿ ಭಾಗ್ಯ ತನ್ವಿನ ಸಮಾಧಾನ ಮಾಡ್ತಾಳೆ. ಆದರೆ ತನ್ವಿ ಹೇಳ್ತಾಳೆ, ಅಮ್ಮ ನಿಮ್ಮ ತಾಳ್ಮೆ ತುಂಬ ದೊಡ್ಡದು. ಬೇರೆ ಯಾರು ಇದ್ದಿದ್ರೆ ಇಷ್ಟೊತ್ತಿಗೆ ಇವನನ್ನು ಸುಟ್ಟು ಹಾಕ್ತಿದ್ರು. ನಿಮ್ಮಂಥ ಅಮ್ಮ ಸಿಕ್ಕಿದ್ದು ನನಗೆ ಪುಣ್ಯ ಅಂತ ಹೇಳಿ ಭಾಗ್ಯನ ತಪ್ಕೊಂಡು ತನ್ವಿ ಜೋರಾಗಿ ಅಳ್ತಾಳೆ. ಇದರಿಂದ ತಾಂಡವನಿಗೆ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ. ಸುನಂದ ಕೂಡ ಕೋಪದಿಂದ, ನಿನ್ನನ್ನು ನಂಬಿ ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ದೆ, ನೀನು ಯಾವತ್ತೂ ಬದಲಾಗೋದಿಲ್ಲ ಅಂತ ಬೈತಾಳೆ. ಕುಸುಮ ತಡೆಯೋಕ್ಕಾಗದೆ ಅಲ್ಲೇ ಬಿದ್ದಿದ್ದಂತಹ ಒಂದು ಬಡಿಗೆಯನ್ನು ತಗೊಂಡು, ಇವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೊಡೆಯೋಕ್ಕೆ ಹೋಗ್ತಾಳೆ. ಏನು ತಾಂಡವ್, ಇವತ್ತು ಇಬ್ಬರು ಹೆಣ್ಮಕ್ಳ ಜೀವನ ಹಾಳೋಕ್ಕೆ ಕಾರಣ ನೀನೇ ಆಗಿಬಿಟ್ಟಲ್ಲೋ. ನಿನ್ನಂಥ ಮಗನೆತ್ತರು ನಾನೆಂಥ ಪಾಪಿನೋ ಅಂತ ಹೇಳಿ ತಾಂಡವ್ಗೆ ಹೊಡೆಯೋಕ್ಕೆ ಹೋಗ್ತಾಳೆ. ಆಗ ಭಾಗ್ಯ ಮತ್ತು ಆದಿ ಎಲ್ಲರೂ ಸೇರಿ ತಡಿತಾರೆ. ಭಾಗ್ಯ ಹೇಳ್ತಾಳೆ, ಅತ್ತೆ ಕಾನೂನು ಕೈಗೆ ತಗೋಬೇಡಿ. ಅವರು ಮಾಡಿದ ತಪ್ಪು ನಾವು ಮಾಡಬಾರದು ಅತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ. ಕೊನೆಯಲ್ಲಿ ತಾಂಡವನ ತಂದೆ ಬಂದು, ನಿನ್ನನ್ನು ಎಷ್ಟು ನಂಬಿದ್ದೆ ನಾನು, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಲ್ಲೋ ಅಂತ ಅವನ ಕೆನ್ನೆಗೆ ಹೊಡೆದು ಗದರಿಸ್ತಾರೆ. ಮತ್ತು ಧರ್ಮ ಹೇಳ್ತಾರೆ, ಯಾಕೋ ಹೆಣ್ಮಕ್ಳು ಜೀವನದಲ್ಲಿ ಈ ಥರ ಆಟ ಆಡ್ತಿದ್ದೀಯಾ ಅಂತ ಅವನಿಗೆ ಪ್ರಶ್ನೆನ ಮಾಡ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ ಹೇಳ್ತಾಳೆ, ಇನ್ನೆಂದು ನೀನು ನನಗೆ ಗಂಡ ಅಲ್ಲ, ನನ್ನ ಮಗನಿಗೆ ನೀನು ತಂದೆ ಆಯ್ಕೆ ಯೋಗ್ಯನಲ್ಲ. ನನ್ನ ಮಗು
ನಿನ್ನ ಹತ್ರ ಬೆಳೀಬಾರ್ದು, ನೀನು ಸರಿ ಇಲ್ಲ, ನೀನು ಇವತ್ತು ನನಗೆ ಮೋಸ ಮಾಡಿದೀಯಾ, ಅವತ್ತು ಭಾಗ್ಯಗೆ ಮೋಸ ಮಾಡಿ ನನ್ನ ಹತ್ರ ಬಂದಿದೀಯಾ, ಇವಾಗ ನೀನು ನನಗೆ ಮೋಸ ಮಾಡಿ ಮತ್ತೆ ಇನ್ಯಾರ ಹತ್ರ ಹೋಗ್ತೀಯೋ ಏನೋ ಅಂತ ಶ್ರೇಷ್ಠ ತಾಂಡವ್ಗೆ ಪ್ರಶ್ನೆಯನ್ನು ಮಾಡ್ತಿರ್ತಾಳೆ. ನಾನು ನಿನ್ನ ಜೊತೆ ಜೀವನ ಮಾಡೋದಿಲ್ಲ ಎಂದು ಕೇಳಿದಳು. ತಾಂಡವ್ ಆ ಮಾತನ್ನು ಕೇಳಿ ಶಾಕ್ ಆಗಿ ನಿಂತ್ಕೋತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಪೊಲೀಸ್ ಬರ್ತಾರೆ. ಆದಿ ಅವರೇ ಅಂತ ಹೇಳಿ ಕರೆಯೋಷ್ಟರಲ್ಲಿ ಆದಿ ಹೇಳ್ತಾರೆ, ತಾಂಡವ್, ನೀವು ಮಾಡಿದ ತಪ್ಪಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದಕ್ಕಾಗಿ ನಿಮ್ಮನ್ನು ಅವರು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಪೊಲೀಸವರು ತಾಂಡವ್ ಯುವರ್ ಆನ್ ಅರೆಸ್ಟ್ ಅಂತ ಹೇಳ್ತಾರೆ. ನಂತರ ತಾಂಡವ್ನ ಕೈಗೆ ಕೋಳ ಹಾಕಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ತಾಂಡವ್ನ ಕರೆದೊಯ್ಬೇಕಾದ್ರೆ ಅಲ್ಲಿ ಜನ ಎಲ್ಲ ಅವನಿಗೆ ಬೈಯಲು ಶುರು ಮಾಡ್ತಾರೆ. ಥೂ, ನಿನ್ನಂಥ ಮಗ ಯಾರಿಗೂ ಬೇಡ, ನಿನ್ನಂಥ ಒಬ್ಬೊಬ್ಬ ಮನೇಲಿ ಇದ್ಬಿಟ್ರೆ ಮನೆ ಹಾಳು ಮಾಡಿಬಿಡ್ತೀಯ, ಎಷ್ಟು ಜೀವನ ಹೆಣ್ಮಕ್ಳು ಹಾಳು ಮಾಡ್ತೀಯೋ ಏನೋ, ನಿನ್ನಂಥವನು ಯಾರ ಮನೇಲೂ ಇರಬಾರ್ದು, ನಿನ್ನಂಥ ಮಗ ಯಾರಿಗೂ ಹುಟ್ಟಲೇಬಾರ್ದು ಅಂತ ಎಲ್ಲರೂ ತೀವ್ರವಾಗಿ ನಿಂದಿಸ್ತಾರೆ. ಹಾಗೆ ಕೆಲವರು ಕೋಪದಲ್ಲಿ ತಾಂಡವ್ಗೆ ಹೊಡೆಯೋದಕ್ಕೂ ಕೂಡ ಮುಂದಾಗ್ತಾರೆ. ತಾಂಡವ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಗಾಬರಿಯಿಂದ ನಡ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ತಾನ್ವಿ ರಿಕ್ವೆಸ್ಟ್ ಮಾಡ್ತಾಳೆ, ಆದಿ ಅಂಕಲ್, ದಯವಿಟ್ಟು ನನಗೆ ಕ್ಷಮಿಸಿ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಈಗ ನಾನೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಮಮ್ಮಿಗೆ ನೀವು ಮದುವೆ ಆಗ್ತೀರಾ, ನಮ್ಮ ಮಮ್ಮಿಗೊಂದು ಹೊಸ ಜೀವನ ಕೊಡ್ತೀರಾ. ನಮ್ಮ ಮಮ್ಮಿ ನಮ್ಮ ಪಪ್ಪ ಹತ್ರ ಖುಷಿಯಾಗಿರಲೇ ಇಲ್ಲ, ಅವರು ಸುಖವಾಗಿರೋದ ನಾವು ನೋಡಲೇ ಇಲ್ಲ. ಅಂಕಲ್ ಪ್ಲೀಸ್ ನಮ್ಮ ಅಮ್ಮನ ಜೊತೆ ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ. ಈ ಕಡೆ ಕುಸುಮ ಕೂಡ ಹತ್ತಿರ ಬಂದು, ಭಾಗ್ಯ ಹೋಗು, ಇವತ್ತಾದರೂ ನನ್ನ ಮಾತು ಕೇಳ್ತೀಯೇನಮ್ಮ, ನಿನ್ನ ಜೀವನವೆಲ್ಲ ನಿನ್ನ ಮಕ್ಕಳಿಗೋಸ್ಕರನೇ ಕಷ್ಟಪಡ್ತಾ ಬಂದಿದೀಯಾ, ಅವರಿಗೋಸ್ಕರನೇ ಜೀವನವನ್ನು ಮುಡಿಪಾಗಿಟ್ಟಿದೀಯಾ. ಇನ್ನು ಮುಂದೆ ಆದರೂ ನೀನು ನಿನ್ನ ಜೀವನ ಚೆನ್ನಾಗಿರಬೇಕು, ನಿನ್ನ ಜೀವನ ಚೆನ್ನಾಗಿರೋದನ್ನು ನೋಡಿಕೊಂಡು ನಾವು ಕಣ್ಣು ಮುಚ್ಚಬೇಕು ಅನ್ನೋ ಆಸೆ ಇದೆ, ಅದಕ್ಕಾಗಿಯೇ ನೀನು ಆದಿ ಜೊತೆ ಮದುವೆ ಆಗು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಭಾಗ್ಯ, ಅದು ಏನು ಹೇಳ್ತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಕುಸುಮ ಮತ್ತೆ ಹೇಳ್ತಾಳೆ, ಹೌದು ಕಣಮ್ಮ, ನಿಜವಾಗ್ಲೂ ನಿನಗೆ ನಮ್ಮ ಮೇಲೆ ಪ್ರೀತಿ ನಂಬಿಕೆ ಇದ್ದರೆ ನೀನು ಆದಿ ಜೊತೆ ಮದುವೆ ಆಗಲೇಬೇಕು. ಅಷ್ಟರಲ್ಲಿ ತನ್ವಿ ಕೂಡ ಬಂದು, ಅಮ್ಮ ನಾನು ಹೇಳ್ತಾ ಇದ್ದೀನಿ, ಹೋಗಮ್ಮ ಆದಿ ಅಂಕಲ್ನ ಮದುವೆ ಆಗು, ಇವತ್ತು ಪಪ್ಪ ಈ ರೀತಿ ಮಾಡಿದ ಮೇಲೆ ನನಗೆ ಅಂತ ಅಪ್ಪ ಬೇಡ, ಇನ್ನು ಮುಂದೆ ಆದಿ ಅಂಕಲೇ ನಮಗೆ ಅಪ್ಪ, ಅವರು ತುಂಬ ಒಳ್ಳೆಯವರು, ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಎಷ್ಟೋ ತ್ಯಾಗ ಮಾಡಿದ್ದಾರೆ, ನೀನು ಅವರನ್ನೇ ಮದುವೆ ಆಗಬೇಕು ಅಮ್ಮ ಅಂತ ಕಣ್ಣೀರಿನಿಂದ ಹೇಳ್ತಾಳೆ. ಭಾಗ್ಯ ಏನು ಮಾಡದೆ ಸುಮ್ಮನಿರೋದನ್ನು ನೋಡಿ ಮನೆಯವರೆಲ್ಲ ಅವಳನ್ನು ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಅಂತ ತಿಳ್ಕೊತಾರೆ. ಅಷ್ಟರಲ್ಲಿ ಸುನಂದ ಬಂದು, ಮಗಳೇ ನನ್ನನ್ನು ಕ್ಷಮಿಸಿಬಿಡು, ತಾಂಡವ್ ಇಷ್ಟು ಕೆಟ್ಟೋನು ಅಂತ ನನಗೆ ಗೊತ್ತಿರಲಿಲ್ಲಮ್ಮ, ಅವನು ಬದಲಾಗಿದ್ದಾನೆ ಅಂತ ನಂಬಿ ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ ಅಂತ ಬೇಡ್ಕೋತಾಳೆ. ಆಗ ಭಾಗ್ಯ, ಅಮ್ಮ ಹೀಗೆ ಹೇಳಬೇಡ, ನೀನು ನನ್ನ ಜೀವನ ಚೆನ್ನಾಗಿರಲಿ ಅಂತ ಯೋಚಿಸ್ತೀಯ, ನಿನಗೆ ಏನು ಗೊತ್ತಿತ್ತು ಹೇಳು ತಾಂಡವ್ ಹೇಗೆ ಅಂತ, ಅವರು ಈ ಥರ ಎಲ್ಲ ಮಾಡ್ತಾರೆ ಅಂತ ನೀನು ಅಂದ್ಕೊಂಡಿರಲಿಲ್ಲ ಬಿಡಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ನಂತರ ಸುನಂದ ಹೇಳ್ತಾರೆ, ಹಾಗಾದರೆ ನೀನು ಆದಿ ಜೊತೆ ಮದುವೆ ಆಯ್ತೀಯೇನಮ್ಮ. ಭಾಗ್ಯ ಮೌನವಾಗಿಯೇ ಇರುತ್ತಾಳೆ. ಅವಳು ಮೌನವೇ ಎಲ್ಲರಿಗೂ ಒಪ್ಪಿಗೆ ಅಂತ ತಿಳ್ಕೊಂಡು ಮದುವೆಗೆ ಸಿದ್ಧತೆ ಮಾಡ್ತಾರೆ. ಕುಸುಮ ತನ್ನ ಕೈಯಾರೆ ತಾಳಿ ತೆಗೆದುಕೊಂಡು ಆದಿಗೆ ಕೊಡ್ತಾ, ತಗೊಳಪ್ಪ ಆದಿ, ತಾಳಿ ಕಟ್ಟು ಅಂತ ಹೇಳ್ತಾರೆ. ಆದಿ ತುಂಬ ಖುಷಿಯಿಂದ ಭಾಗ್ಯನ ಮುಖ ನೋಡುತ್ತಾ ಅವಳಿಗೆ ತಾಳಿ ಕಟ್ಟುತ್ತಾರೆ. ಅದನ್ನು ನೋಡಿ ಎಲ್ಲರೂ ತುಂಬ ಸಂತೋಷ ಪಡುತ್ತಾರೆ. ಕುಸುಮ ತನ್ನ ಹಳೆಯ ಸೊಸೆ ಭಾಗ್ಯನನ್ನು ಮುಂದೆ ಆದಿ ಜೊತೆ ಮದುವೆ ಮಾಡಿಕೊಟ್ಟು ಕಣ್ಣೀರಿನಿಂದ ಆಶೀರ್ವಾದ ಮಾಡುತ್ತಾಳೆ. ಇನ್ನೊಂದು ಕಡೆ ತಾಂಡವ್ ಜೈಲಿನಿಂದ ಹೋಗ್ತಿರುವಾಗ ಕೋಪದಿಂದ, ಎಮ್ಮೆ, ಇವತ್ತು ನನ್ನ ಜೀವನ ಹಾಳಾಗಿದೆ ಅಂದರೆ ಅದಕ್ಕೆ ಕಾರಣ ನೀನೇ, ಒಂದಿನ ನಾನು ಜೈಲಿನಿಂದ ಹೊರಗೆ ಬಂದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನೀನು ಆದಿ ಜೊತೆ ಮದುವೆಯಾಗಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದೀಯಾ, ನೋಡು ನಿನಗೇನು ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಆದರೆ ತಾಂಡವ್ ಮಾಡಿದ ತಪ್ಪಿಗೆ ಅವನಿಗೆ ಜೈಲು ಶಿಕ್ಷೆ ಆಗುತ್ತೆ. ಭಾಗ್ಯನ ಕುತ್ತಿಗೆಗೆ ತಾಳಿ ಕಟ್ಟಿದ ಆದಿ ಮತ್ತು ಭಾಗ್ಯ ಒಂದಾಗ್ತಾರೆ. ಮನೆಯವರೆಲ್ಲರೂ ತುಂಬ ಖುಷಿಯಾಗ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.